My dear friends, it's a joy for me to see you this morning. ಪ್ರಿಯ ಸ್ನೇಹಿತರೆ, ಈ ಮುಂಜಾನೆ ನಿಮ್ಮೆಲ್ಲರನ್ನೂ ನೋಡುವುದು ಸಂತೋಷ. Today we are meditating on Psalm 23:3. ನಾವು ಈ ದಿನದಲ್ಲಿ ಕೀರ್ತನೆಗಳು 23:3ನೇ ವಚನವನ್ನು ಧ್ಯಾನ ಮಾಡಲಿದ್ದೇವೆ. It says, He refreshes my soul. ಅದು ಹೇಳುತ್ತದೆ, ಆತನು ನನ್ನ ಪ್ರಾಣವನ್ನು ಉಜ್ಜೀವಿಸ ಮಾಡುವನು. Yes, my dear friends, God will refresh your soul this morning. ಹೌದು, ದೇವರು ಈ ಮುಂಜಾನೆ ನಿಮ್ಮ ಪ್ರಾಣವನ್ನು ಉಜ್ಜೀವಿಸ ಮಾಡುವನು. He will give you His peace ತನ್ನ ಶಾಂತಿಯನ್ನು ನಿಮಗೆ ನೀಡುವನು, and restore you. ಪುನಃಸ್ಥಾಪಿಸುವನು. My dear friends, our thoughts, our emotions, our wants, our needs all come from our soul. ನಮ್ಮ ಭಾವನೆಗಳು, ಯೋಚನೆಗಳು, ಬೇಡಿಕೆಗಳು, ಅಗತ್ಯಗಳು ಎಲ್ಲವೂ ಕೂಡ ನಮ್ಮ ಪ್ರಾಣದಿಂದಲೇ ಬರುತ್ತದೆ. What we intend to do with our life, ನಾವು ಜೀವಿತದಲ್ಲಿ ಏನು ಮಾಡಲು ಬಯಸುತ್ತೇವೆ, what we want for our life, ನಮ್ಮ ಜೀವಿತಕ್ಕೆ ಏನು ಬೇಕು, and what we imagine our life to be. ನಮ್ಮ ಜೀವಿತ ಹೇಗಿರಬೇಕೆಂದು ನಾವು ಭಾವಿಸುತ್ತೇವೆ. It is all inside this soul. ಇವೆಲ್ಲವೂ ಆತ್ಮದೊಳಗೆ ಇರುತ್ತದೆ. All our desires for how our life should be is contained in our soul. ನಮ್ಮ ಜೀವಿತ ಹೇಗಿರಬೇಕೆಂಬ ಎಲ್ಲಾ ಬಯಕೆಗಳು ಈ ಆತ್ಮದೊಳಗೆ ಇರುತ್ತದೆ. In the statistics we see that we have 60,000 thoughts every day. ಅಂಕಿಅಂಶಗಳ ಪ್ರಕಾರ ನಮ್ಮೊಳಗೆ ಪ್ರತಿದಿನ 60,000 ಯೋಚನೆಗಳಿರುತ್ತವೆ. And 75% of it is repetitive. ಇದರಲ್ಲಿ 75% ಮರುಕಳಿಸುವಂತದ್ದು. What do we think about? ನಾವು ಏನನ್ನು ಯೋಚಿಸುತ್ತೇವೆ? How do I become successful in life? ಜೀವಿತದಲ್ಲಿ ಸಫಲನಾಗುವುದು ಹೇಗೆ? How do I take care of my family? ಕುಟುಂಬವನ್ನು ನೋಡಿಕೊಳ್ಳುವುದು ಹೇಗೆ? How do I take care of my business? ನನ್ನ ವ್ಯಾಪಾರವನ್ನು ನೋಡಿಕೊಳ್ಳುವುದು ಹೇಗೆ? How do I save my reputation? ನನ್ನ ಖ್ಯಾತಿಯನ್ನು ಕಾದುಕೊಳ್ಳುವುದು ಹೇಗೆ? Who am I going to marry? ಯಾರನ್ನು ಮದುವೆಯಾಗಲಿ? What is my future going to look like? ನನ್ನ ಭವಿಷ್ಯವು ಹೇಗೆ ಕಾಣಿಸಬಹುದು? My future family, ನನ್ನ ಭವಿಷ್ಯದ ಕುಟುಂಬ, my future career, ನನ್ನ ಭವಿಷ್ಯದ ವೃತ್ತಿ, and my future life. ನನ್ನ ಮುಂದಿನ ಜೀವಿತ. What should I do? ನಾನೇನು ಮಾಡಲಿ? What steps should I take? ಯಾವ ಹೆಜ್ಜೆಯನ್ನು ತೆಗೆದುಕೊಳ್ಳಲಿ? Not only that, ಅದು ಮಾತ್ರವಲ್ಲದೆ, but what if this doesn't happen? ಇದು ಆಗದೆ ಹೋದರೆ ಏನು ಮಾಡಲಿ? What if my plan doesn't work? ನನ್ನ ಯೋಜನೆ ಕಾರ್ಯಗತವಾಗದಿದ್ದರೆ? What if I'm not able to pay my bills on time? ಸರಿಯಾದ ಸಮಯಕ್ಕೆ ಹಣ ಪಾವತಿಸಲು ಆಗದೆ ಹೋದರೆ? All these emotions, ಈ ಎಲ್ಲಾ ಭಾವನೆಗಳು, all these thoughts ಈ ಎಲ್ಲಾ ಯೋಚನೆಗಳು are contained in our soul. ನಮ್ಮ ಆತ್ಮದೊಳಗೆ ಇರುತ್ತದೆ. Many times, ಅನೇಕಾವರ್ತಿ when these thoughts get so overwhelming, ಈ ಎಲ್ಲಾ ಯೋಚನೆಗಳು ಹೆಚ್ಚಾಗುವಂತಹ ಸಮಯದಲ್ಲಿ we are filled with stress, ಒತ್ತಡಕ್ಕೆ ಒಳಗಾಗುತ್ತೇವೆ, we are filled with fear, ಭಯಕ್ಕೊಳಗಾಗುತ್ತೇವೆ, and we are not able to move forward in our life. ಇದರಿಂದ ಜೀವಿತದಲ್ಲಿ ಮುಂದೆ ಸಾಗಲು ಸಾಧ್ಯವಾಗುವುದಿಲ್ಲ. Maybe it's because of fear. ಇದು ಭಯದಿಂದಾಗಿರಬಹುದು. Maybe it's because of shame, ನಾಚಿಕೆಯಿಂದಾಗಿರಬಹುದು. fear of failure, ಸೋಲಿನ ಭಯದಿಂದಾಗಿರಬಹುದು. that will stop us from moving forward. ನಾವು ಮುಂದೆ ಹೋಗದಂತೆ ಇವೆಲ್ಲ ತಡೆಯುತ್ತದೆ. Or the stress of not being able to move forward ಮುಂದೆ ಸಾಗಲಾರದೆ ಹೋದಾಗ ಒತ್ತಡ, because of the obstacles in our life. ಕೆಲವು ಅಡೆತಡೆಗಳಿಂದಾಗಿ. Maybe it's failure or sickness or stress, ಇದು ಸೋಲು, ಒತ್ತಡ ಮತ್ತು ಅನಾರೋಗ್ಯದಿಂದ ಆಗಿರಬಹುದು. or the attack of the enemy, ವೈರಿಯ ದಾಳಿಯಿಂದ ಆಗಿರಬಹುದು. which will stop us from moving forward. ಇವೆಲ್ಲ ಮುಂದೆ ಹೋಗದಂತೆ ನಮ್ಮನ್ನು ತಡೆಯುತ್ತದೆ. But in all these situations, ಆದರೆ ಇವೆಲ್ಲ ಪರಿಸ್ಥಿತಿಗಳಲ್ಲಿಯೂ, no matter if we are going through happy times or hard times, ನಮ್ಮ ಕಷ್ಟದ ಪರಿಸ್ಥಿತಿಯಲ್ಲಾಗಿರಬಹುದು ಅಥವಾ ಸಂತೋಷದ ದಿನಗಳಲ್ಲಿ ಆಗಿರಬಹುದು, God refreshes our soul, ದೇವರು ನಮ್ಮ ಪ್ರಾಣವನ್ನು ಉಜ್ಜೀವಿಸ ಮಾಡುವನು, keeping peace within us. ನಮ್ಮೊಳಗೆ ಸಮಾಧಾನವನ್ನಿಡುವನು. So when we see about this refreshment, ಈ ಉಜ್ಜೀವನದ ಬಗ್ಗೆ ನಾವು ನೋಡುವಾಗ, many people in the world, they may go to a spa to be refreshed, ಲೋಕದ ಜನರು ಉಜ್ಜೀವನಕ್ಕಾಗಿ ಸ್ಪಾಗೆ ಹೋಗಬಹುದು, to get a massage and they'll feel relaxed, ಮಸಾಜ್ನ ಮೂಲಕ ಆರಾಮ ಪಡೆದುಕೊಳ್ಳಲು, or go to the movie theater to spend some time and refresh their mind, ಅಥವಾ ತಮ್ಮ ಮನಸ್ಸನ್ನು ಉಜ್ಜೀವನ ಮಾಡುವುದಕ್ಕಾಗಿ ಚಿತ್ರಮಂದಿರಕ್ಕೂ ಹೋಗಬಹುದು, or call their friends and just go out with them to pass a few hours and relax their mind. ಅಥವಾ ತಮ್ಮ ಮಿತ್ರರಿಗೆ ಕರೆ ಮಾಡಿ ಅವರ ಜೊತೆಯಲ್ಲಿ ಸಮಯವನ್ನು ಕಳೆಯುವ ಮೂಲಕ ಉಜ್ಜೀವನ ಮಾಡಿಕೊಳ್ಳಲು ಪ್ರಯತ್ನಿಸಬಹುದು. But then when they come back home, ಆದರೆ ಮರಳಿ ಮನೆಗೆ ಬರುವಾಗ all their problems and their overthinking, all the thoughts will be waiting for them. ಅವರ ತೊಂದರೆಗಳು, ಅವರ ಯೋಚನೆಗಳು, ಎಲ್ಲ ಅತಿಯಾದ ಯೋಚನೆಗಳು ಕೂಡ ಅವರಿಗೋಸ್ಕರ ಕಾಯುತ್ತಾ ಇರುತ್ತದೆ. Fearful thoughts, the negative thoughts will keep running in their mind and they won't be able to go to sleep. ಎಲ್ಲ ಭಯದ ಯೋಚನೆಗಳು, ಋಣಾತ್ಮಕ ಯೋಚನೆಗಳು ನಿದ್ರೆಗೆ ಜಾರದಂತೆ ತಡೆಯುತ್ತದೆ. But even in this situation, God has an answer for us. ಇಂಥ ಪರಿಸ್ಥಿತಿಗಳಲ್ಲಿಯೂ ಕೂಡ ದೇವರಲ್ಲಿ ಉತ್ತರವಿದೆ. As David says in this verse,
God does refresh our soul. ದಾವೀದನು ಈ ಕೀರ್ತನೆಯಲ್ಲಿ ಹೇಳಿದಂತೆ ದೇವರು ನಮ್ಮ ಪ್ರಾಣವನ್ನು ಉಜ್ಜೀವಿಸ ಮಾಡುವನು. So how does he do that? ಆತನು ಇದನ್ನು ಹೇಗೆ ಮಾಡುವನು? When we read his word each day, ಪ್ರತಿದಿನ ಆತನ ವಾಕ್ಯವನ್ನು ಓದುವಾಗ he gives us a new perspective in life. ನಮ್ಮ ಜೀವಿತದಲ್ಲಿ ಹೊಸ ದೃಷ್ಟಿಕೋನವನ್ನು ಆತನು ನೀಡುವನು. A new revelation on how to lead our life. ಜೀವಿತ ಹೇಗೆ ನಡೆಸಬೇಕು ಎಂದು ಹೊಸ ಪ್ರಕಟಣೆಯನ್ನು ನೀಡುವನು. From the examples in the Bible. ಸತ್ಯವೇದದ ಉದಾಹರಣೆಗಳ ಮೂಲಕ. From the truths in the Bible. ಸತ್ಯವೇದದಲ್ಲಿರುವ ಸತ್ಯಗಳ ಮೂಲಕ. From the word of God that he speaks through us through his word. ಆತನ ವಾಕ್ಯಗಳ ಮೂಲಕ ಆತನು ನಮ್ಮೊಂದಿಗೆ ಮಾತನಾಡುತ್ತಾನೆ. He teaches us, lead your life in this way. ಆತನು ಬೋಧಿಸುತ್ತಾನೆ, ಹೀಗೆ ಜೀವಿತವನ್ನು ನಡೆಸೆಂದು. He gives us a promise, I will be with you. ನಾನೇ ನಿನ್ನೊಂದಿಗಿರುತ್ತೇನೆ ಎಂದು ವಾಗ್ದಾನ ಕೂಡ ಮಾಡುತ್ತಾನೆ. Take care of your family in this way. ನಿನ್ನ ಕುಟುಂಬವನ್ನು ಹೀಗೆ ನೋಡಿಕೋ. Take care of your business in this way. ನಿನ್ನ ವ್ಯಾಪಾರವನ್ನು ಹೀಗೆ ನೋಡಿಕೋ. Go forward with your academics in this way. ನಿನ್ನ ವಿದ್ಯಾಭ್ಯಾಸದಲ್ಲಿ ಈ ರೀತಿಯಲ್ಲಿ ಮುಂದೆ ಹೋಗು. Lead your life in this way. ನಿನ್ನ ಜೀವಿತವನ್ನು ಹೀಗೆ ನಡೆಸು. Each morning he refreshes your soul through his word. ಪ್ರತಿ ಮುಂಜಾನೆಯೂ ನಿನ್ನ ಪ್ರಾಣವನ್ನು ಹೀಗೆ ಆತನು ಜೀವಿಸ ಮಾಡುವನು. So my dear friends, today let us be refreshed through his word. ಪ್ರಿಯ ಸ್ನೇಹಿತರೆ, ಈ ರೀತಿಯಲ್ಲಿ ದೇವರ ವಾಕ್ಯದ ಮೂಲಕ ನಮ್ಮ ಪ್ರಾಣವು ಜೀವಿಸಲ್ಪಡಲಿ. As Jesus said, give us this day our daily bread. ನಮ್ಮ ಅನುದಿನದ ಆಹಾರವನ್ನು ನಮಗೆ ಈ ಹೊತ್ತು ದಯಪಾಲಿಸು ಎಂದು ಯೇಸು ಹೇಳಿದಂತೆ His word will feed your soul. ಆತನ ವಾಕ್ಯವು ನಿಮ್ಮ ಪ್ರಾಣಕ್ಕೆ ಉಣಬಡಿಸಲಿ. Refresh your mind. ಮನಸ್ಸು ಜೀವಿಸಲ್ಪಡಲಿ. And lead you in the way you should go. ಹೋಗಬೇಕಾದ ಮಾರ್ಗವನ್ನು ಅದು ತಿಳಿಸಲಿ. So let us thank him today for refreshing our soul. ನಮ್ಮ ಪ್ರಾಣವನ್ನು ಜೀವಿಸ ಮಾಡುವುದಕ್ಕಾಗಿ ಆತನಿಗೆ ಸ್ತೋತ್ರ ಹೇಳುವ. As we are filled with his spirit each day, ಪ್ರತಿದಿನ ಆತನ ಆತ್ಮದಿಂದ ತುಂಬಲ್ಪಡುವುದಕ್ಕಾಗಿ he will fill us with his refreshing peace. ಉಜ್ಜೀವಿಸುವ ಸಮಾಧಾನದಿಂದ ತುಂಬುವನು. Shall we receive it today? ಈ ದಿನ ಅದನ್ನು ಸ್ವೀಕರಿಸುವ. Lord Jesus, thank you that you are refreshing each one of our souls. ದೇವರೇ, ನೀನು ನಮ್ಮ ಪ್ರಾಣವನ್ನು ಉಜ್ಜೀವಿಸ ಮಾಡುವುದಕ್ಕಾಗಿ ಸ್ತೋತ್ರ. Today your children may be carrying so much of burden in their heart. ನಿನ್ನ ಮಕ್ಕಳು ಈ ದಿನ ತಮ್ಮ ಹೃದಯದಲ್ಲಿ ಬಹಳ ಭಾರವನ್ನು ಹೊತ್ತಿರಬಹುದು. Many anxieties, ಅನೇಕ ಆತಂಕಗಳು, fear, ಭಯ, worries ಚಿಂತೆಗಳು about how their life is going to be. ನಮ್ಮ ಜೀವಿತ ಮುಂದೆ ಹೇಗಿರಬಹುದು ಎಂದು. But today refresh them and renew their soul. ಇಂದು ಅವರ ಪ್ರಾಣವನ್ನು ಉಜ್ಜೀವಿಸ ಮಾಡಿ ನೂತನಪಡಿಸು. As you pour your spirit upon them right now. ಈಗಲೇ ನಿನ್ನ ಆತ್ಮವನ್ನು ನೀನು ಸುರಿಸುವಾಗ refresh them, Lord. ಉಜ್ಜೀವಿಸ ಮಾಡು ದೇವರೇ. Renew their heart. ಹೃದಯವನ್ನು ನೂತನಪಡಿಸು. Renew their mind. ನೂತನ ಮನಸ್ಸು ದಯಪಾಲಿಸು. And renew their soul. ನೂತನ ಆತ್ಮವನ್ನು. As they read your word each day. ನಿನ್ನ ವಾಕ್ಯವನ್ನು ಪ್ರತಿದಿನ ಓದುವಾಗ lead them in the way they should go. ಅವರು ಹೋಗಬೇಕಾದ ಮಾರ್ಗವನ್ನು ತಿಳಿಸು. And let them have peace in every circumstance. ಅವರಿಗೆ ಎಲ್ಲಾ ಸಂದರ್ಭಗಳಲ್ಲಿಯೂ ಸಮಾಧಾನವಿರಲಿ. Whether it be through difficult times. ಕಷ್ಟದ ಪರಿಸ್ಥಿತಿಗಳಲ್ಲಿಯೂ ಕೂಡ ಆಗಿರಬಹುದು. Or through happy times. ಅಥವಾ ಸಂತೋಷದ ಸಮಯದಲ್ಲಿ. Lord, give them your peace. ನಿನ್ನ ಶಾಂತಿಯನ್ನು ದಯಪಾಲಿಸು. Help them to be refreshed each day. ಪ್ರತಿದಿನ ಅವರು ಜೀವಿಸಲ್ಪಡಲಿ. As they look to you. ಅವರು ನಿನ್ನನ್ನು ನೋಡುವಾಗ. And as they spend time with you. ನಿನ್ನೊಂದಿಗೆ ಸಮಯವನ್ನು ಕಳೆಯುವಾಗ. Give them their daily bread. ಅನುದಿನದ ಆಹಾರ ದಯಪಾಲಿಸು. And nourish them. ಅವರನ್ನು ಪೋಷಿಸು. In Jesus' name I pray. ಯೇಸುವಿನ ನಾಮದಲ್ಲಿ ಬೇಡಿದ್ದೇನೆ. Amen. ಆಮೆನ್. God bless you. ದೇವರು ನಿಮ್ಮನ್ನು ಆಶೀರ್ವದಿಸಲಿ.